ಅಂದರೆ ನಾನು ಬಂದಿರೋ ಜಾಗ ಯಾವುದಪ್ಪ ಅಂದರೆ ಎಸೆನ್ಸಿಯಾ ಅಂತ. ಲೈಕ್ ತುಂಬ ಲೌಡ್ ಬೇಡ, ಲೈಕ್ ಫಸ್ಟ್ ಟೈಮು. First time? Yeah, you? No, not my first time. Inky Pinky Ponky, father said donkey, Inky Ponk, father Inky Pinky Ponky. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಸೊ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಬಿಂದಾಸ್ ಆ್ಯಂಡ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ನನ್ನ ಹೇರ್ ಕಲರ್ ಮಾಡ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಿದೆಯೋ ಅಷ್ಟೇ ಭಯ ಆಗ್ತಿದೆ, ಬಿಕಾಸ್ ನಾನು ಯೂಶ್ವಲಿ ಯಾರ ಹತ್ರ ಹೇರ್ ಕಟ್ ಮಾಡಿಸಲ್ಲ ಆ್ಯಂಡ್ ಹೇರ್ ಸ್ಪಾ ಅಷ್ಟೇ ಮಾಡಿಸೋದು. ಐ ಆಮ್ ಸೋ ನರ್ವಸ್ ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇವತ್ತಿನ ಸಲೂನ್ ಅಂದರೆ ನಾನು ಬಂದಿರೋ ಜಾಗ ಯಾವುದಪ್ಪ ಅಂದರೆ ಎಸೆನ್ಸಿಯಾ ಅಂತ. ಇದು ಬಸವನಗುಡಿ ಹತ್ರ ಇರೋದು. ಇವ್ರನ್ನ ತುಂಬ ಟ್ರಸ್ಟ್ ಮಾಡಿ ಇವ್ರ ಮೇಲೆ ನಂಬಿಕೆ ಇಟ್ಟು ನಾನು ಹೇರ್ ಕಲರ್ ಮಾಡಿಸಿದ್ದೀನಿ. ಆ್ಯಂಡ್ ದೇ ಆರ್ ಟ್ರಸ್ಟ್ ವರ್ತಿ ದೇ ಆರ್ ವೆರಿ ಟ್ರಸ್ಟ್ ವರ್ತಿ, ಬಿಕಾಸ್ ನಾನು ಇವ್ರ ಹತ್ರ ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ನಾನು ಹೇರ್ ಸ್ಪಾ ಮಾಡಿಸ್ತಿದ್ದೀನಿ. ಬಟ್ ಹೇರ್ ಕಟ್ ಎಲ್ಲ ಮಾಡಿಸಿಲ್ಲ, ಬರೀ ಹೇರ್ ಸ್ಪಾ ಅಷ್ಟೇ ಮಾಡಿಸಿರೋದು. ಹೇರ್ ಸ್ಪಾ, ಪೆಡಿಕ್ಯೂರ್ ಆ್ಯಂಡ್ ಬಾಡಿ ಮಸಾಜ್ ಅಷ್ಟೇ ಮಾಡಿಸಿರೋದು. ಬಟ್ ಇವ್ರನ್ನ ತುಂಬ ನಂಬಿಕೆ ಇಟ್ಟು ಇವ್ರ ಮೇಲೆ ಇವ್ರನ್ನ ನಂಬಿ ನಾನು ಇವತ್ತು ಹೇರ್ ಕಲರ್ ಮಾಡ್ತಾಯಿದ್ದೀನಿ. ಬರೀ ಹೇರ್ ಕಲರ್ ಅಷ್ಟೇ ಇರಲ್ಲ ಇವತ್ತಿನ ಬ್ಲಾಗಲ್ಲಿ. ಹೇರ್ ಕಲರ್ ಅಥವಾ ಪೆಡಿಕ್ಯೂರ್, ಮನಿಕ್ಯೂರ್ ಆ ಥರ ಇರಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಕ್ವಶನ್ಸ್ ಅಂತ ಕ್ವಶನ್ ಹಾಕಿದ್ದೆ. ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ, ಲೈಕ್ ಸಿಕ್ಕಾಪಟ್ಟೆ ಜೋಶಲ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಯೂಟ್ಯೂಬಲ್ಲೂ ನೀವು ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಕಾಮೆಂಟ್ ಮಾಡಿದ್ದೀರಾ, ಅದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ. ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಅದಕ್ಕೆ ರಿಪ್ಲೈ ಕೊಡ್ತೀನಿ. ಸಿಕ್ಕಾಪಟ್ಟೆ ಫನ್ ಆ್ಯಂಡ್ ಮಜಾ ಮಾಡೋಣ. ಲೆಟ್ಸ್ ಗೋ. ಸೊ ಈಗ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ ಆ್ಯಂಡ್ ನಾವು ಇಂದ್ರ ಅವ್ರ ಹತ್ರ ಮಾತಾಡೋಣ. ಹಾಯ್ ಹಾಯ್, ಹೇಗಿದ್ದೀರಾ? ನಾನು ಸೂಪರ್, ನೀವು? ಚೆನ್ನಾಗಿದೆ. ಆರಾಮ? ಬ್ರೇಕ್ಫಾಸ್ಟ್ ಆಗಿದೆ. ಇವಾಗ ನಂದಾಯಿತು. ಇವಾಗ ಏನಪ್ಪ ಅಂದರೆ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಫಸ್ಟ್ ಟೈಮ್ ನಾನು ಹೇರ್ ಕಲರ್ ಮಾಡಿಸ್ಬೇಕಂತ ಬಂದಿದ್ದೀನಿ. ಸೊ ಆ ನಂಬಿಕೆನ ಉಳಿಸ್ಕೊಡಿ. ಇಲ್ಲ ಮಾಡೋಣ. ಮಾಡೋಣ. ಓಕೆ ಡನ್. ಅಂದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವರು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಆ್ಯಂಡ್ ಎಲ್ಲೇ ಆಗಲಿ ಬ್ಯಾಂಗ್ಳೂರಲ್ಲಿ ಯಾವುದೇ ಕೆಲಸ ಸಿಕ್ಕಿದ್ರು ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ಅವರು ಇಲ್ಲಿರೋದಕ್ಕೋಸ್ಕರ ಅವ್ರಿಗೆ ಕನ್ನಡ ಬರಲ್ಲ. ಬಟ್ ಇವೊಂದು ಕನ್ನಡ ಕಲಿತು ಕನ್ನಡ ಮಾತಾಡ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ, ಪ್ರೌಡ್ ಆಫ್ ಯು. ಬಿಕಾಸ್ ಯಾರು ಆ ಥರ ಟ್ರೈ ಮಾಡಲ್ಲ. ಬ್ಯಾಂಗ್ಳೂರಲ್ಲಿದ್ದರೆ ನಮ್ಮ ಬೆಂಗಳೂರು ಜನದ ಮನಸ್ಸು ಒಂಥರ ತುಂಬ ದೊಡ್ಡದು, ಧಾರಾಳವಾದ ಮನಸ್ಸು. ಅವ್ರಿಗೆ ಆ ಭಾಷೆ ಗೊತ್ತಿಲ್ಲ ಅಂದರೆ ಕ್ಯಾ ಬಯ್ಯ ಕಿ ಬಯ್ಯ ಅಂದ್ಕೊಂಡು ತೆಲುಗು ತಮಿಳಲ್ಲೆಲ್ಲ ನಾವೇ ಮಾತಾಡಿಸಿ ಅವ್ರಿಗೆ ಅಭ್ಯಾಸ ಮಾಡಿರೋದ್ರಿಂದ ಯಾರೂ ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಪಡಲ್ಲ. ಸೊ ಇವರು ಇಲ್ಲ, ನಾನು ಕನ್ನಡ ಕಲಿಬೇಕು, ಈ ಊರಲ್ಲಿ ನಾನು ಇರ್ತೀನಿ, ಈ ಊರಲ್ಲಿ ನಾನು ಕಷ್ಟ ದುಡಿತೀನಿ ಅಂದಮೇಲೆ ಕನ್ನಡ ಕಲಿಬೇಕು ಅನ್ನೋ ಕಾರಣಕ್ಕೋಸ್ಕರ ಕನ್ನಡನ ಕಲಿತು ಮಾತಾಡ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಅದೇ ಥರ ನಮ್ಮ ಕನ್ನಡದ ಮೇಲೆ ಪ್ರೀತಿ, ಅಭಿಮಾನ ನಿಮ್ಮ ಥರನೇ ಎಲ್ರಿಗೂ ಇರಲಿ. ಆ್ಯಂಡ್ ಲೆಟ್ಸ್ ಗೋ. Sure? Yeah. Let's go. Well, Mr. Prabhu anta, hair stylist. We'll consult you for hair color. Okay, done. Thank you. Please. Like ತುಂಬ ಲೌಡ್ ಬೇಡ, ಲೈಕ್ ಫಸ್ಟ್ ಟೈಮು. First time? Yeah, you? No, not my first time. ಮೈಕ್ನು ಒಂದ್ಸಲ ಕ್ಯಾಮ್ರಾನ ಎಲ್ಲ ಇಲ್ಲ, ನಿಮ್ಮದು ಸೇಸೆ ಕೇಳಿದ್ದು ನಾನು ಟಿಫನ್ ಮಾಡಿದ್ರೆ ಅಂತ. ನಂಗೆ ಗೊತ್ತು ನೀವು ಟಿಫನ್ ಮಾಡೇ ಬಂದಿರ್ತೀರಾ ಅಂತ. Inky Pinky Ponky, father said donkey, Inky Ponk, father Inky Pinky Ponky. ನಮ್ಮ ಮಮ್ಮಿಗೆ ನಾನು ಹೇಳೇ ಇಲ್ಲ ಹೇರ್ ಕಲರ್ ಮಾಡಿಸ್ತಿದ್ದೀನಿ ಅಂತ. ನೋಡ, ಆ್ಯಕ್ಚುಲಿ ಹೌದು, ನಮ್ಮ ಮಮ್ಮಿಗೆ ನಾನು ಹೇಳಲೇ ಇಲ್ಲ, ಮರ್ತೇ ಹೋಯ್ತು. ರಿಯಾಕ್ಷನ್ನು ಡೈರೆಕ್ಟ್
ಇಲ್ಲ ಆ್ಯಕ್ಚುಲಿ ಇವಾಗ ಹೇಳ್ತೀನಿ ನಮ್ಮ ಮಮ್ಮಿಗೆ ಫೋನ್ ಮಾಡಿ. ಲೌಡ್ ಸ್ಪೀಕರೆಲ್ಲ ಹಾಕಲ್ಲ, ಏನೇನೋ ಬೈದ್ರೆ ಮರ್ಯಾದೆ ಹೋಗುತ್ತೆ. ಹಲೋ ಹಲೋ, ಯು ಹ್ಯಾವ್ ಎ ಸರ್ಪ್ರೈಸ್. ಏನಪ್ಪ? ಯು ಹ್ಯಾವ್ ಎ ಸರ್ಪ್ರೈಸ್ ಅಂದೆ. ಏನ್ ಸರ್ಪ್ರೈಸ್? ನಿಂಗೆ ಹೇಳಲೇ ಇಲ್ಲ ಅಮ್ಮ, ನನ್ನ ಮನೆಯಿಂದ ಹೊರಡ್ಬೇಕಾರೆ ಹೇರ್ ಕಲರ್ ಮಾಡ್ಸಕ್ ಬಂದಿದ್ದೀನಿ. ಅದೇ ತಿಂತೀಯ ನೀನು? ಯಾವ ಕಲರು ಮಾಡಿಸ್ಬಿಡಮ್ಮ. ಅಲ್ಲ ಅದು A few moments later. ಯಾವ ಕಟ್ಟು ಬೇಡ. ಬಾಯ್ ಆಯ್ತು, ಐ ಲವ್ ಯು, ಬಾಯ್. ಮುಂಚೆನೆ ಲೌಡ್ ಸ್ಪೀಕರ್ ಹಾಕ್ತಿದ್ದೀನಿ, ಅದಕ್ಕೆ ಏನೋ ಬೈದಿಲ್ಲ, ಇಲ್ಲಾಂದ್ರೆ ಸರ್ರಿಗೆ ಬೈದಿರ. ದಿಸ್ ಹೇರ್ ಸ್ಟೈಲ್ ಇಸ್ ಕಾಲ್ಡ್ ಉಪ್ಪಿ ಸ್ಟೈಲ್. ನೋಡಿ ಅವ್ರ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮೀ, ಹಾಯ್, ಏನು ನಿಮ್ಮ ಹೆಸರು? ಹಿಂದಿ. ಯು ಡೋಂಟ್ ನೋ ಕನ್ನಡ? ವೈ? ಕಮ್ ಹಿಯರ್. ಐ ಮೀನ್ ಕೇಳಿ ಅವ್ರನ್ನ ಹಿಂದಿಲಿ ಎಷ್ಟು ವರ್ಷ ಆಯ್ತು ಅಂತ. ಇಂಗ್ಲಿಷ್ ಐ ನೋ ಲಿಟಲ್ ಬಿಟ್. Teacher enter, no notice. Full insulting. ಕನ್ನಡ ಫುಲ್ ಬರುತ್ತೆ. ಇದು actually ಚೆನ್ನಾಗಿದೆ. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? 9 months? No, 11 months. 11 months? No, one word Kannada. Oh my God. You should learn. From tomorrow. Okay? You can teach me. Uta aita. Uta item is? Kana kaya. Yes. Okay. Namaste. Namaste. Okay, your hairstyle is I know Telugu little bit. okay. Telugu bidda. ಇನ್ನು ಎಷ್ಟೊತ್ತಾಗುತ್ತೆ? ಈಗ ಆಲ್ಮೋಸ್ಟ್ ಅಪ್ಲಿಕೇಶನ್ ಆಗಿದೆ. ಅಪ್ಲಿಕೇಶನ್ ಆದಮೇಲೆ ನೀವು 30 to 40 ಮಿನಿಟ್ಸ್ ವೇಟ್ ಮಾಡಬೇಕು. ಓ ಮೈ ಗಾಡ್ಜಿಲ್ಲ ಆಲ್ರೆಡಿ ನಿದ್ದೆ ಬರ್ತಾ ಇದೆ ನನಗೆ. ನಾನೇನು ಹಾಕಿದ ತಕ್ಷಣ ವಾಶ್ ಮಾಡಿಬಿಡ್ತೀರಾ ಅಂದ್ಕೊಂಡೆ. ಇಲ್ಲ, ಇದು ಲಾಸ್ಟ್ ಅಪ್ಲಿಕೇಶನು. ನಾವು 30 to 40 ಮಿನಿಟ್ಸ್ ಮಾಡಬೇಕು. ನೀವು ಇದಾದ್ಮೇಲೆ ನೀವು ಕಲರ್ ಕೇರ್ ಶಾಂಪು ಯೂಸ್ ಮಾಡಿ. ಹಾಂ, ಕಲರ್ ಕೇರ್ ಶಾಂಪು, ಕಂಡೀಷನರ್ ಇದೆಲ್ಲ ಯೂಸ್ ಮಾಡಿ. ನಿಮಗೆ ಕಲರ್ ಪ್ರೊಟೆಕ್ಟ್ ಆಗುತ್ತೆ, ಕಲರ್ ಬೇಗ ಫೇಡ್ ಆಗಲ್ಲ. ನೀವು ಇವಾಗ ಏನು ಹೇಳಿದ್ರು ನಂಗೆ ಅರ್ಥ ಆಗಲ್ಲ, ಯಾಕಂದ್ರೆ ನಿದ್ದೆ ಬರ್ತಾ ಇದೆ. ಸಾರಿ. ಇನ್ನೊಂದು 40 ಮಿನಿಟ್ಸ್ ಟೈಮ್ ಇದೆಯಾ? 40 ಮಿನಿಟ್ಸ್ ಇದೆ. ಓಕೆ. ನಾನು ಅಷ್ಟರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಕ್ವಶನ್ ಹಾಕಿದ್ನಲ್ಲ, ಅದಕ್ಕೆ ಇವಾಗ ರಿಪ್ಲೈ ಮಾಡ್ತೀನಿ. ಎಲ್ಲನೂ ರಿಪ್ಲೈ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ನಿದ್ದೆ ಬರ್ತಿದೆ. ಸ್ವಲ್ಪ ರಿಪ್ಲೈ ಮಾಡ್ತೀನಿ. ಫಸ್ಟ್ ಆಸ್ಕ್ ಮಿ ಕ್ವಶನಲ್ಲಿ ಕ್ವಶನ್ ಹಾಕಿರೋದೇ ನಮ್ಮ ಅಕ್ಕ. ಸ್ಟಾಪ್ ಟಾರ್ಚರಿಂಗ್ ಯುವರ್ ಸಿಸ್ಟರ್. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಅವಳು ನನಗೆ ಟಾರ್ಚರ್ ಕೊಡ್ತಾ ಇರೋದು. ನಾನು ಅಮಾಯಕ ಹುಡುಗಿ, ಬೆಳಿಗ್ಗೆ ಶೂಟಿಂಗ್ ಹೋದರೆ ಸಂಜೆ ಬರ್ತೀನಿ. ಎಷ್ಟು ಟಾರ್ಚರ್ ಕೊಡ್ತಾರೆ ಇಬ್ಬರು ಸೇರಿಕೊಂಡು. ಇವಾಗ ನನಗೆ ಸ್ಟಾಪ್ ಟಾರ್ಚರಿಂಗ್ ಯುವರ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಆಯ್ತಾ ದಿವ್ಯಾಗೌಡ, ಥ್ಯಾಂಕ್ ಯು ಫಾರ್ ಯುವರ್ ವೆರಿ ಗುಡ್ ಕ್ವಶನ್. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಇನ್ನೊಂದು ಹೇಳಿರಲ್ಲ ನಿಮಗೆ, ಇಷ್ಟೆಲ್ಲ ಹೇರ್ ಕಲರಿಂಗು ಇದೆಲ್ಲ ಯಾಕೆ ಮಾಡಿಸ್ಕೊಳ್ತಾ ಇದ್ದೀನಿ ಗೊತ್ತಿಲ್ಲ ಅಲ್ಲ. ನಾನು ಐಮ್ ಗೋಯಿಂಗ್ ಟು ದುಬೈ. ಸೊ ಅಲ್ಲಿ ಸ್ವಲ್ಪ ಚೆನ್ನಾಗಿ ಕ್ಯೂಟಾಗಿ ಕಾಣಿಸೋಣ ಅಂತ ಹೇರ್ ಕಲರಿಂಗ್, ಹೇರ್ ಸ್ಪಾ ಆ್ಯಂಡ್ ಸೆಲ್ಫ್ ಪ್ಯಾಂಪರಿಂಗ್ ಮಾಡಿಸ್ತಾ ಇದ್ದೀನಿ. ಐ ಆಮ್ ಆಕಾಶ್ ಅಫಿಷಿಯಲ್. ಕೆಂಡ ಸಂಪಿಗೆ ಹೀರೋ ಅವ್ರು ಕೇಳ್ತಾ ಇದ್ದಾರೆ, ದುಬೈಗೆ ನಾನು ಬರ್ತೀನಿ ಮೇಡಮ್. ಯು ಆರ್ ಆಲ್ವೇಸ್ ವೆಲ್ಕಮ್ ಆಕಾಶ್ ಅವರೇ. ನಮ್ಮ ಜೊತೆಲ್ಲ ಎಲ್ಲಿ ಬರ್ತೀರಾ? ಸುಮನಾ ಮೇಡಮ್ ಹೊಡಿತಾರಷ್ಟೇ ನಿಮಗೆ. ಓಕೆ, ಇದು ಪರಿವಾರ ಮೌಲ್ಯ ಅನ್ನೋರು ನಂಗೊಂದು ಕ್ವಶನ್ ಕೇಳಿದ್ದಾರೆ. ಗೀತಾ ಸೀರಿಯಲ್ ನಿಮ್ಮ ಲೈಫ್ ಸ್ಟೈಲ್ನ ಎಷ್ಟು ಚೇಂಜ್ ಮಾಡಿದೆ? ವೆರಿ ಗುಡ್ ಕ್ವಶನ್. ಸಿಕ್ಕಾಪಟ್ಟೆ ಖುಷಿ ಆಯ್ತು ಈ ಕ್ವಶನ್ನು. ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ಬಿಕಾಸ್ ನನಗೆ ನಾನು ಈ ಪ್ಲ್ಯಾಟ್ಫಾರ್ಮ್ನೇ ಚೂಸ್ ಮಾಡಿರಲಿಲ್ಲ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಗೆ ಬರಬೇಕು ಅಂತ. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಫ್ಲೂಕ್. ಬಂದಿದ್ದು ಫ್ಲೂಕು. ಆ್ಯಂಡ್ ಆ್ಯಕ್ಟಿಂಗ್ ಕಲ್ತಿದ್ದಂತೂ ಇಟ್ಸ್ ಲೈಕ್ ಏನೋ ಗೊತ್ತಿಲ್ಲ, ನನಗೆ ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಒಂದು ರಾಮ್ಜಿ ಸರ್ ಆ್ಯಂಡ್ ನೀವು ಕೊಟ್ಟಿರೋ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ. ತುಂಬ ಚೇಂಜಸ್ ಮಾಡಿದೆ. ಯಾಕಂದರೆ ಮುಂಚೆ ಎಲ್ಲ ಒಂದು ಜವಾಬ್ದಾರಿ ಇರಲಿಲ್ಲ. ಎಟ್ ದಟ್ ಏಜ್ ಅಷ್ಟೊಂದೆಲ್ಲ ಜವಾಬ್ದಾರಿ ಎಲ್ಲ ಗೊತ್ತಿರಲಿಲ್ಲ. ಆ್ಯಂಡ್ ಸೀರಿಯಲ್ಸ್ ಶುರು ಮಾಡಿದಾಗ
ಸಿಕ್ಕಾಪಟ್ಟೆ ಜವಾಬ್ದಾರಿ ಬಂತು. ಅಂದರೆ ಲೈಫ್ನ ಯಾವಾಗ ಏನು ಪ್ರಿಡಿಕ್ಟ್ ಮಾಡಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ, ಪೇಷನ್ಸ್ ಕಲ್ತಿದ್ದೀನಿ, ಯಾರ್ಯಾರ ಹತ್ರ ಹೇಗೆ ಮಾತಾಡ್ಬೇಕನ್ನೋದು ಕಲ್ತಿದೆ, ಇಂಡಸ್ಟ್ರಿ ಕಲಿಸಿದೆ ನನಗೆ. ಲೈಕ್ ಸಿಕ್ಕಾಪಟ್ಟೆ ಅಂದರೆ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಎಷ್ಟು ಡೆಡಿಕೇಶನ್ ಆಗಿರಬೇಕು, ಈಚ್ ಆ್ಯಂಡ್ ಎವ್ರಿಥಿಂಗ್. ಇವಾಗ ನಾನು ಇಷ್ಟು ಇವಾಗ ಈ ರೇಂಜಲ್ಲಿ ಇದ್ದೀನಿ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಗೀತಾ ಸೀರಿಯಲ್. ಅಕ್ಕ, ನೀವು ಕ್ರಿಕೆಟ್ನಲ್ಲಿ ಯಾರು ಫ್ಯಾನು? ನಾನು ಯೂಶ್ವಲಿ ಕ್ರಿಕೆಟ್ ಯಾವಾಗ ನೋಡ್ತೀನಿ ಅಂದರೆ, ಈ ಕ್ವಶನ್ ಕೇಳಿದ್ರು ಬಂದು ಇಟ್ಸ್ ಮೀ ಗನಿ ಅವ್ರು ಕೇಳಿರೋದು. ನಾನು RCB ಮ್ಯಾಚ್ ಇದ್ದಾಗ ನೋಡ್ತೀನಿ. ಆ್ಯಂಡ್ ನೋಡ್ತೀನಿ ಆ್ಯಂಡ್ ಇಂಡಿಯಾ ಮ್ಯಾಚ್ ಇದ್ದಾಗ ಅಷ್ಟೇ ನೋಡೋದು. ಅದು ಬಿಟ್ಟರೆ ಯಾವುದೂ ನೋಡಲ್ಲ. ನನಗೆ ಎಲ್ಲರೂ ಇಷ್ಟ. ವಿರಾಟ್ ಅವ್ರು ಇಷ್ಟ, ಧೋನಿ ಅವ್ರು ಇಷ್ಟ, ಸಚಿನ್ ಅವ್ರು ಇಷ್ಟ, KL ರಾಹುಲ್ ಅವ್ರು ಇಷ್ಟ, ಎಲ್ಲರೂ ಇಷ್ಟ ನನಗೆ. ಚೋ ದೇವ್ರೇ ದೇವ್ರೆ, ಯಾಕೆ ಮದುವೆ 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 ಕ್ವಶನ್ ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ವಾ ನಿಮಗೆ? ಕೌಶಿಕ್ BS ಯಾಕೆ ಜಿಮ್ಗೆ ಬಂದಿಲ್ಲ? ಇಲ್ಲ, ನಾನು ಬಂದಿದ್ದೆ. ಸಾರಿ, ಐ ಡೋಂಟ್ ನೋ, ಲೈಕ್ ಪ್ರೊಫೈಲ್ ಓಪನ್ ಆಗ್ತಿಲ್ಲ. ನಾನು ಜಿಮ್ಗೆ ಹೋಗಿದ್ದೆ, ಬಂದಿದ್ದೆ, ಬಟ್ ನೀವು ನೋಡಿಲ್ಲ ಅನಿಸುತ್ತೆ. ಹಾಯ್ ಹರ್ಷಿತಾ, ಹೇಳಿ, ನನ್ನ ಫ್ರೆಂಡ್ ಬನ್ನಿ ಹರ್ಷಿತಾ ಅವರೇ. ಬಾಯ್ ಹರ್ಷಿ. ಆಯ್ತು, ಒಂದು ನಿಮಿಷ ಒಳಗೆ ಬಾಯ್ ಮಾಡ್ಬಿಡ್ತೀನಿ, ಕಟ್ ಮಾಡಿ. ಓಟಿಯ ನೀನು ಕ್ಯಾಮ್ರಾಯಿಂದ? ಆಗಿದೆ. ಇಲ್ಲ ಇವಾಗ ಓಡ್ತಾ ಇದ್ದೀನಿ ನೀನು. ನೆಕ್ಸ್ಟ್ ಇದಾದ್ಮೇಲೆ ಹೇರ್ ಕಲರ್ಸ್ ವಾಶ್ ಆದ್ಮೇಲೆ ಮತ್ತೆ ಚಿನ್ನಿ _ ಮಹೇಶ್ ಅವರು ಒಂದು ಕ್ವಶನ್ ಹಾಕಿದ್ದಾರೆ. ಡಿ ಯು ಹ್ಯಾವ್ ಎ ಮ್ಯಾಪ್? ಐ ಜಸ್ಟ್ ಗಾಟ್ ಲಾಸ್ಟ್ ಇನ್ ಯರ್ ಐಸ್. ಥ್ಯಾಂಕ್ ಯು ಸೋ ಮಚ್. ರಮ್ಯಾ _ ರಮನಾಸ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ವೇಟಿಂಗ್ ಟು ಸಿ ಯು ಆನ್ ಸಿಲ್ವರ್ ಸ್ಕ್ರೀನ್ ಅಟ್ ದಿ ಅರ್ಲಿಯೆಸ್ಟ್. ಎಸ್, ಹೋಪಿಂಗ್ ಫಾರ್ ದ ಬೆಸ್ಟ್. ಐ ಥಿಂಕ್ ಸೊ ಈ ವರ್ಷದೊಳಗೆ ಬರ್ತೀನಿ ಅನ್ನೋ ನಂಬಿಕೆ ನನಗೂ ಇದೆ. ಆ್ಯಂಡ್ ನಿಮ್ಮ ಈ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೀಪು ಅಣ್ಣ 1245, ನೀವು ಲವ್ ಮಾಡ್ತಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ. ನೀವು ಮದುವೆ ಆದರೆ ಗೌಡ್ರು ಹುಡುಗನ ಮದುವೆ ಆಗ್ತೀರಾ? ಐ ಡೋಂಟ್ ನೋ, ಡೆಸ್ಟಿನಿ ಮ್ಯಾಟರ್ಸ್ ಅಂತ ಹೇಳ್ತಾರಲ್ಲ. ಆ್ಯಕ್ಚುಲಿ ನನಗೆ ಅರೇಂಜ್ ಮ್ಯಾರೇಜ್ ಇಷ್ಟ ಇದೆ. ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನ ಮದುವೆ ಆಗಬೇಕು ಅನ್ನೋದು. ಬಟ್ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಲೆಟ್ಸ್ ಸಿ. ಅಯ್ಯೋ, ನನ್ನ ಸ್ಕಿನ್ ಸೀಕ್ರೆಟ್ ನಿಜವಾಗ್ಲೂ ಏನಂದರೆ ಏನೂ ಇಲ್ಲ. ಬಿಕಾಸ್ ನನ್ನ ಸ್ಕಿನ್ನಿಗೆ ನನ್ನ ಲೈಕ್ ಫೇಶಿಯಲ್ ಆಗಲಿ ಆ್ಯಂಡ್ ಏನೇನೋ ಮಾಡಿಸ್ತಾರಲ್ಲ, ಲೈಕ್ ಅದೆಲ್ಲ ನಾನೇನು ಮಾಡಿಸಲ್ಲ. ನ್ಯಾಚುರಲ್ ಆಗಿ ನಾನು ಬೇಬಿ ಕ್ರೀಮ್ ಯೂಸ್ ಮಾಡ್ತೀನಿ. ಇದು ಸ್ಟ್ರೈಟ್ ಮಾಡ್ತೀರಾ? ಸ್ವಲ್ಪ ಏನು ಕಟ್ಕೊಡ್ತೀರಾ? ಯು ಅಂದರೆ ಎಷ್ಟು ಕೊಡ್ತೀರಾ? ಡೀಪ್ ಯು ಬೇಡ ನನಗೆ. ಹಾಂ, ಎಷ್ಟು ಮಾಡ್ತೀರಾ? ಅಷ್ಟೇ, ಜಾಸ್ತಿ ಬೇಡ. 1 hour ಅಲ್ಲ, 2 ಅವರ್ ಕಾದಿದ್ದೀನಿ. ತಿಂದಿದ್ದೆಲ್ಲ ಕರ್ಗೋಯ್ತು. ಆ್ಯಂಡ್ ಹೇರ್ ಕಲರು ಆಯಿತು, ಹೇರ್ ವಾಶು ಆಯಿತು. ಬಟ್ ಹೇರ್ ಡ್ರೈ ಮಾಡಿದ್ಮೇಲೆ ನೋಡಬೇಕು ನನ್ನ ಲುಕ್ ಹೇಗೆ ಬರುತ್ತೆ ಅಂತ. ಹೇರ್ ಕಟ್ ಬೇರೆ ಮಾಡಿಸಿದ್ದೀನಿ, ಸ್ವಲ್ಪ ಶಾರ್ಟ್ ಆಯಿತು. ನಮ್ಮ ಅಮ್ಮನ ಕೈಲಿ ಬೈಸ್ಕೊಳ್ಳೋದು ಗ್ಯಾರಂಟಿ. ಬಟ್ ಹೇರ್ ಡ್ರೈ ಆಗಿ ಹೇರ್ ಸೆಟ್ ಆದಮೇಲೆ ನನ್ನ ಲುಕ್ ಹೇಗಿರುತ್ತೆ ಅಂತ ನೆನಪು. ಬಾಯ್. ನನ್ನ ಹೇರ್ ಕಲರ್ ಆಗಿದೆ ಆ್ಯಂಡ್ ಹೇರ್ ಸೆಟ್ ಕೂಡ ಆಯಿತು. ರಿಯಲಿ ಹ್ಯಾಪಿ ಬಿಕಾಸ್ ನಾನು ಫಸ್ಟ್ ಟೈಮ್ ಹೇರ್ ಕಲರ್ ಮಾಡಿಸಿದ್ದು. ನನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಹೇರ್ ಕಲರ್ ಆದಮೇಲೆ ಅಂತ. ಬಟ್ ನಿಜವಾಗ್ಲೂ ಲೈಕ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಒಂಥರ ಕಲರ್ ಲೌಡಾಗಿಲ್ಲ, ಅಂದರೆ ತುಂಬ ಘಾಟಿಯಾಗಿಲ್ಲ, ನಾರ್ಮಲ್ ನೀಟ್ ಆ್ಯಂಡ್ ಸೆಟಲ್ಡ್ ಆಗಿದೆ ಕಲರು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಎಸ್ ನನ್ನ ಫೇಸಿಗೆ ಐ ಮೀನ್ ನನಗೆ ಹೇಗೆ ಸೂಟ್ ಆಗುತ್ತೆ ಅಂತ ಹೇರ್ ಕಲರ್ನ ಇವರಿಬ್ರು ಚೂಸ್ ಮಾಡಿ ಆ್ಯಂಡ್ ಚಾಯ್ಸ್ ಮಾಡಿದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಹೇಳಿ ನನಗೆ ಸೂಟ್ ಆಗ್ತಿದೆಯೋ ಅಲ್ವಾ ನನ್ನ ಚೆನ್ನಾಗಿದೆ ಹೇರ್ ಕಲರ್. ನಿಜವಾಗ್ಲೂ ನೀವೇ ಹೇಳಿದ್ದು. ಸರಿ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರನೇ ಮಾಡಿದ್ದೀವಿ. ಥ್ಯಾಂಕ್ ಯು ಚೆನ್ನಾಗಿದೆ ತುಂಬ. ಲೈಕ್ ಐ ಆಮ್ ರಿಯಲಿ ಹ್ಯಾಪಿ. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತೋ ನನ್ನ ಟ್ರಸ್ಟ್ನ ನೀವು ಉಳಿಸ್ಕೊಂಡು ಬಿಟ್ಟಿದ್ದೀರಾ. ಸೊ ನಿಮ್ಮ ಸ್ಪಾ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಐ ಆಮ್ ವರ್ಕಿಂಗ್ ಹಿಯರ್ ಫ್ರಮ್ 6 years. 6 yearsಯಿಂದ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಓನರ್ಸು ಚೆನ್ನಾಗಿ ನೋಡ್ಕೊತಾರೆ, ಓನರ್ಸ್ ಚೆನ್ನಾಗಿ ಮಾಡ್ತಾರೆ, ಸರ್ವಿಸಸ್ ಎಲ್ಲ ಚೆನ್ನಾಗಿರುತ್ತೆ. ಸ್ಪಾ ಸಲೂನ್ ಮತ್ತು ಸ್ಟ್ರೆಚಿಂಗ್ ಸ್ಟುಡಿಯೋ ಇದೆ ನಮ್ಮ ಹತ್ರ. ಎಲ್ಲ ಸರ್ವಿಸಸ್ ಪಾಸಿಟಿವ್ ಪ್ರೊಫೆಷ್ನಲ್ ಆಗೇ ಮಾಡ್ತೀವಿ ನಾವು. ಏನೇ ಹೈಲೈಟ್ಸ್ ಕಲರ್ ಬೇಕಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ನಮ್ಮ ಸಲೂನ್ನ ಕಾಂಟ್ಯಾಕ್ಟ್ ಮಾಡಿ, ಪ್ಲೀಸ್ ವಿಸಿಟ್ ಮಾಡಿ. ಬೆಸ್ಟ್ ಡಿಸ್ಕೌಂಟ್ಸ್ ಇದೆ. ಬಸವನಗುಡಿ ಲೊಕೇಟೆಡ್ ಇದೆ. ಪ್ಲೀಸ್ ವಿಸಿಟ್ ಮಾಡಿ. ಎಸ್ ಆ್ಯಂಡ್ ಒನ್ ಮೋರ್ ಥಿಂಗ್, ಇವ್ರ ಸ್ಪಾ ಏನಿದೆ ತುಂಬ ಪ್ರೊಫೆಷ್ನಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ವೆರಿ ಹೈಜಿನಿಕ್. ಒಂಚೂರು ಎಲ್ಲ ನೋಡಿದ್ರು ಧೂಳು ಕಾಣಿಸಲ್ಲ. ಲೈಕ್ ದೇ ಹ್ಯಾವ್ ಮೇಂಟೈನ್ ಸೋ ವೆಲ್. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಬಿಕಾಸ್ ಈ ಸರೌಂಡಿಂಗಲ್ಲಿ ನಾನು ಲೈಕ್ ಈ ಥರದೊಂದು ನೀಟಾಗಿ ಲೈಕ್ ಪ್ರೊಫೆಷ್ನಲ್ ಆಗಿ ಸಿಕ್ಕಾಪಟ್ಟೆ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಹೊರಗಡೆಯಿಂದ ನೋಡಿದಾಗ ಇದು ಸ್ಪಾ ಅನ್ಸಲ್ಲ, ಯಾವುದೋ ಬಿಸ್ನೆಸ್. ನಿಜವಾಗ್ಲೂ ಯಾವುದೋ ವರ್ಕ್ ಸ್ಪೇಸ್ ಇರಬೇಕು ಆ ಥರ ಇದೆ. ಸೊ ಯು ಹ್ಯಾವ್ ಟು ವಿಸಿಟ್. ಯಾರೂ ಮಿಸ್ ಮಾಡದೆ ಬಸವನಗುಡಿ ಸರೌಂಡಿಂಗ್ ಅಥವಾ ಎಲ್ಲೇ ಇರಲಿ ಪ್ಲೀಸ್ ಹೇಳಿ. ಸಲೂನ್ ಆ್ಯಂಡ್ ಸ್ಪಾ ಆ್ಯಂಡ್ ಸ್ಟಿಚಿಂಗ್ ಸ್ಟುಡಿಯೋ. ಜೋರಾಗಿ ಮಾತಾಡಿ ಒಂಚೂರು. ಏನು ಗೊತ್ತಾ, ನಾನು ಇವಾಗ ಹೇರ್ ಕಟ್ಟು ಮಾಡಿಸಿದ್ದೀನಿ ಆಯಿತಾ, ಹೇರ್ ಕಲರಿಂಗು ಮಾಡಿಸಿದ್ದೀನಿ. ಇವಾಗ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಹೇಳ್ತೀನಿ, ಏನಾದರೂ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ನೀನು ಬೈದ್ರೆ ನಿಮ್ಮಿಬ್ರು ನಂಬರ್ ಕೊಟ್ಟಿರ್ತೀನಿ, ನೀವು ನೀವು ಗೊತ್ತಲ್ಲ ನೀವು ಮಾತಾಡ್ತಿರಲ್ಲ, ಹಿಂಗೆ ಮಾತಾಡಿ. ಓಕೆ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಈ ಸ್ಪಾನ ವಿಸಿಟ್ ಮಾಡಿ ನನ್ನ ಕೋಡ್ ಯೂಸ್ ಮಾಡಿದ್ರೆ ಭವ್ಯಾಗೌಡ 670 ಅಂತ ನಿಮಗೆ 10 ಅಲ್ಲ 5 ಅಲ್ಲ 20% ಡಿಸ್ಕೌಂಟ್ ಸಿಗ್ತದೆ. ಹಾಗೆ ಇನ್ನೊಂದು ವಿಚಾರ ಏನಂದರೆ, ನಾನಿಲ್ಲಿ ಯಾವುದೇ ಥರ ಪ್ರಮೋಷನ್ ಆಗಲಿ ಇದಾಗಲಿ ಮಾಡ್ತಿಲ್ಲ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ಇದುವರೆಗೂ ಯಾರೂ ಲೈಕ್ ಪ್ರಮೋಷನ್ ಆಗಲಿ ಐ ಮೀನ್ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಆಗಲಿ ಯಾರಿಗೂ ಅಲೋ ಮಾಡಿಲ್ಲ. ಆ್ಯಂಡ್ ನಾನು ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಎಲ್ಲ ನಾನು ಲೈಕ್ ಫಸ್ಟ್ ಟೈಮ್ ಹೇರ್ ಕಲ್ ಮಾಡಿಸ್ತಿರೋದು ಅಂತ ಹೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇಲ್ಲಿ ವಿಡಿಯೋ ಮಾಡ್ತಿರೋದು. ಆಮೇಲೆ ನೀವು ಕಾಮೆಂಟ್ ಸೆಕ್ಷನಲ್ಲೆಲ್ಲ ಪ್ರಮೋಷನ್ಗೋಸ್ಕರ ಈ ಥರ ಮಾಡ್ತಿದ್ದೀರಾ ಅಂತ ಐ ಮೀನ್ ಆಮೇಲೆ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋಕ್ಕಾಗಲ್ವಲ್ಲ. ಸೊ ಇವಾಗಲೇ ಆನ್ಸರ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಇದು ನನ್ನ ಹಾನೆಸ್ಟ್ ರಿವ್ಯೂ ಆ್ಯಂಡ್ ಪ್ರಾಮ್ ರಿವ್ಯೂಸ್. ಇದು ನಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಕಾರಣದಿಂದ ಇಲ್ಲಿ ಬಂದು ವಿಡಿಯೋ ಮತ್ತು ಹೇರ್ ಕಲರಿಂಗ್ ಮಾಡಿಸಿದ್ದೀನಿ. ಸೊ ಇಲ್ಲಿ ಮಿಸ್ ಮಾಡೋದನ್ನ ಮರಿಬೇಡಿ ಸ್ಪಾನ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮ ಏನಂತಾರೆ ಏನು ಬೈದರು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.